ಮಿತ್ರರೇ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರದ ಬಗ್ಗೆ ನಿಮ್ಮಲ್ಲಿ ನಾನು ಕೆಲವೊಂದು ವಿಚಾರವನ್ನ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಜನರಿಕ್ ಮೆಡಿಸಿನ್‌ಗಳ ಬಗ್ಗೆ, ಅದರ ಬಗ್ಗೆ ಚರ್ಚೆ ಯಾವಾಗ್ಲೂ ಆಗ್ತಾನೆ ಇರ್ತದೆ. ಹಾಗೆ ಜನರಿಕ್ ಮೆಡಿಸಿನ್ ನಾನು ತುಂಬಾ ಸಲ ಪೇಷಂಟ್‌ನ ನೋಡ್ತಾ ಇರುವಾಗ, ಅವರು ಜನರಿಕ್ ಮೆಡಿಸಿನ್‌ನ ತಗೊಳ್ತಾ ಇರ್ತಾರೆ. ಆದರೆ ಅವರು ಸರಿಯಾಗಿ ಅದನ್ನ ಗುರ್ತು ಮಾಡ್ಲಿಕ್ಕೆ ವಿಫಲರಾಗಿ ತಪ್ಪಾಗಿರುವಂತ ಫೇಕ್ ಜನರಿಕ್ ಮೆಡಿಸಿನ್ ತಗೊಂಡು ಅವರದ್ದು ಮೆಡಿಸಿನ್ಸ್‌ನ ಕೆಲಸ ಆಗುವುದಿಲ್ಲ. ಇದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ವಿಚಾರ. ನೋಡಿ, ಕಳಪೆ ಮಟ್ಟದ ಜನರಿಕ್ ಔಷಧಿಯನ್ನು ತಗೊಂಡು ಏನು ಪ್ರಯೋಜನ ಇರುವುದಿಲ್ಲ. ಹಾಗೆ ಏನ್ ಮಾಡ್ಬೇಕು? ನಾವು ಸರಿಯಾಗಿ ಇರುವುದನ್ನ ಮಾತ್ರ ತಗೊಳ್ಬೇಕಾಗ್ತದೆ. ಉದಾಹರಣೆಗೆ ಜನರಿಕ್ ಮೆಡಿಸಿನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಜನರಿಕ್ ಮೆಡಿಸಿನ್ ಅಂತ ಹೇಳಿದ್ರೆ ಅದರ ಒರಿಜಿನಲ್ ಒರಿಜಿನಲ್ ಮೆಡಿಸಿನ್ ಹಾಗೇ ಇರುವಂತಹ, ಅದರ ಕಾಪಿ ಇರುವಂತಹ ಮೆಡಿಸಿನ್‌ಗೆ ನಾವು ಜನರಿಕ್ ಮೆಡಿಸಿನ್ ಅಂತ ಹೇಳ್ತೇವೆ. ಅದು ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಡ್ರಗ್ ಕಂಟ್ರೋಲರ್ ಇದ್ದಾರಲ್ಲ, ಅವರಿಂದ ಅನುಮೋದನೆಗೆ ಒಳಪಟ್ಟಂತ ಮೆಡಿಸಿನ್ಸ್ ಆದಾಗ ಅದು ಬಹಳ ಸೇಫ್ ಆಗಿರ್ತದೆ. ಹಾಗೂ ಅದು ಅನುಮೋದನೆಗೆ ಒಳಪಟ್ಟಂತ ಮೆಡಿಸಿನ್‌ಗಳು ಅದರ ಕ್ವಾಲಿಟಿ ಸ್ಟ್ಯಾಂಡರ್ಡ್‌ಗಳನ್ನ ಪಾಸ್ ಆಗಿ ಬರ್ತವೆ ಹೊರಗಡೆ. ಹಾಗಾಗಿ ಅದನ್ನ ತಗೊಂಡಾಗ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಇರುವುದಿಲ್ಲ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಜನರಿಕ್ ಮೆಡಿಸಿನ್‌ಗಳನ್ನ, ಕಳಪೆ ಮಟ್ಟದ ಜನರಿಕ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಮ್ಗೆ ಏನು ಅಪಾಯ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ನಮ್ಮ ಪರಿಸ್ಥಿತಿ ಹದಗೆಡ್ಬೋದು. ಉದಾಹರಣೆಗೆ ಈಗ ನಾನು ನಮ್ಮದು ಚಾನೆಲ್‌ನ ಉದ್ದೇಶ ಡಯಾಬಿಟಿಸ್ ಬಗ್ಗೆ ಇರುವುದಕ್ಕೆ. ಈಗ ಡಯಾಬಿಟಿಸ್ ಇರುವಂತ ವ್ಯಕ್ತಿಗಳು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂತ ಮೆಡಿಸಿನ್‌ಗಳನ್ನ ಹೋಗಿ ಅದರ ಹಾಗೆ ಇರುವಂತ ಜನರಿಕ್ ಮೆಡಿಸಿನ್‌ಗಳನ್ನ ಕೊಂಡ್ಕೊಂಡಾಗ, ಅದು ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಆದ್ರೆ ಖಂಡಿತ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಲ್ಲಿ ಬಂದೇ ಬರುತ್ತೆ. ಒಂದ್ ವೇಳೆ ಅದು ಇಲ್ಲದೇ ಇದ್ದಲ್ಲಿ ಅದರಿಂದ ನಿಮ್ಗೆ ಏನ್ ಮಾಡ್ತದೆ, ಪ್ರತಿಕೂಲವಾಗಿ ನಿಮ್ಮ ಶುಗರ್ ಜಾಸ್ತಿ ಆಗುತ್ತೆ. ನೀವು ಅದನ್ನು ಚೆಕ್ ಮಾಡದೆ ಹೋದಾಗ, ಉದಾಹರಣೆಗೆ ಯಾರು ವೈದ್ಯರು ನಿಮ್ಮನ್ನ ಪದೇ ಪದೇ ವಾರ ವಾರ ಬರ್ಲಿಕ್ಕೆ ಹೇಳುವುದಿಲ್ಲ. ನೀವು ಕೆಲವು ತಿಂಗಳುಗಳ ನಂತರ, 1, 2, 3 ತಿಂಗಳ ನಂತರ ಬರ್ಲಿಕ್ಕೆ ಹೇಳ್ತಾರೆ. ಆಗ ನೀವು ಚೆಕ್ ಮಾಡ್ದೇನೆ ಆ ಜನರಿಕ್ ಮೆಡಿಸಿನ್‌ಗಳನ್ನ ಹಾಗೆ ತೆಗೆದುಕೊಳ್ತಾ ಇದ್ರೆ, ನಿಮ್ದು ತಿಂಗಳ ಕೊನೆಗೆ ಅಥವಾ 3 ತಿಂಗಳ ಕೊನೆಗೆ ನೋಡಿದಾಗ ನಿಮ್ಮ ಶುಗರ್ ತುಂಬಾ ಜಾಸ್ತಿ ಆಗ್ಬಿಡುತ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕಳಪೆ ದರ್ಜೆಯ ಮೆಡಿಸಿನ್‌ಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ಪರಿಸ್ಥಿತಿ ಹದಗೆಡಬಹುದು. ಈಗ ಏನಾಗ್ತದೆ, ಹದಗೆಟ್ಟವಾದ ಪರಿಸ್ಥಿತಿ ಬಂದಾಗ ಏನಾಗ್ತದೆ, ನಾವು ಏನೋ ಒಂದು ಕೆಲವು ಒಂದು 100, 200 ರೂಪಾಯಿ, 300 ರೂಪಾಯಿನ ನಾವು ಉಳಿಸ್ಲಿಕ್ಕೆ ಹೋಗಿ ಈ ಡಯಾಬಿಟಿಸ್, ಬಿಪಿ ಈ ತರದಂತಹ ಹಾರ್ಟ್‌ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರಲಿ, ಇದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ನೀವು ತಗೊಳ್ಳದೇ ಇದ್ದಾಗ, ಇದರಿಂದಾಗಿ ಮುಂದೆ ಬರುವಂತ ಏನು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ, ಅದರಿಂದ ಬರುವಂತ ಈ ಕಿಡ್ನಿ ಡಿಸೀಸ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಈ ತರದೆಲ್ಲ ಸ್ಟ್ರೋಕ್ ಇರ್ಬೋದು. ಈ ತರದೆಲ್ಲ ಮುಖ್ಯವಾದ ಡಿಸೀಸ್ ಬಂದಾಗ, ಆಗ ನಾವು ಲಕ್ಷಗಟ್ಟಲೆ ಹಣಗಳನ್ನ ಖರ್ಚು ಮಾಡುವಂತ ಪರಿಸ್ಥಿತಿ ಬರ್ತದೆ. ಹಾಗೂ ನಮ್ಮ ಕುಟುಂಬದ ಎಕಾನಮಿ ಮೇಲೆ ಬಹಳ ಅದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಹಾಗೂ ಏನಾಗ್ತದೆ, ಈ ತರ ಜನರಿಕ್ ಮೆಡಿಸಿನ್‌ಗಳು, ಫೇಕ್ ಮೆಡಿಸಿನ್‌ಗಳನ್ನ ಸೇಲ್ ಮಾಡ್ತಾ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಜನರಿಗೂ ಹಾಗೂ ಅದನ್ನ ಟ್ರೀಟ್ ಮಾಡುವಂತ ವೈದ್ಯರಿಗೂ ಕೂಡ ಇದ್ರ ಬಗ್ಗೆ ಒಂದು ಟ್ರಸ್ಟ್ ಇರುತ್ತಲ್ಲ, ಒಂದು ನಂಬಿಕೆ ಹೋಗ್ಬಿಡ್ತದೆ. ಹಾಗಾಗಿ ಜನರಿಕ್ ಮೆಡಿಸಿನ್‌ಗಳನ್ನ ಸರಿಯಾಗಿ ನಾವು ಗುರುತು ಮಾಡ್ಕೊಳ್ಬೇಕು. ಹೇಗೆ ಗುರುತು ಮಾಡುವುದು? ನಾನು ಕೆಲವೊಂದು ಟಿಪ್ಸ್ ನಿಮ್ಗೆ ಕೊಡ್ತೇನೆ. ನೀವು ಪ್ರತಿ ಬಾರಿ ಹೋದಾಗ ನೀವು ಡಾಕ್ಟರ್ ಬರ್ದಿರುವಂತ ಅದೇ ಮೆಡಿಸಿನ್ಸ್ ಪ್ರತಿ ಬಾರಿ ಹೋದಾಗ ಬೇರೆ ಬೇರೆ ಪ್ಯಾಕೆಟ್, ಬೇರೆ ಬೇರೆ ತರದ ಪ್ಯಾಕೆಟ್, ಬೇರೆ ಬೇರೆ ಬಣ್ಣದ ಮಾತ್ರೆಗಳನ್ನ ನಿಮಗೆ ಕೊಡ್ತಾ ಇದ್ರೆ, ಮಾತ್ರೆ ಅದೇನೇ ಡಾಕ್ಟರ್ ಹೇಳಿರ್ತಾರೆ, ನಿಮ್ದು ಚೆನ್ನಾಗಿದೆ ನಿಮ್ಮ ಶುಗರ್, ಹಾಗಾಗಿ ಏನು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೂ ಅದೇ ಬೇರೆ ಬೇರೆ ಪ್ಯಾಕೆಟ್‌ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಬಹುಶಃ ಅದು ಬೇರೆ ಫೇಕ್ ಇರಬಹುದು. ಹಾಗಾಗಿ ಅದ್ರ ಬಗ್ಗೆ ನೀವು ಹುಷಾರಾಗಿರ್ಬೇಕು. ಪ್ಯಾಕ್‌ಗಳನ್ನ ಚೆಕ್ ಮಾಡ್ಬೇಕು. ಟ್ಯಾಂಪರ್ ಆಗಿದೆಯಾ? ಪ್ಯಾಕ್ ಮೇಲೆ ಏನಾದ್ರು ಬೇರೆ ಸ್ಟಿಕ್ಕರ್ ಅಂಟಿಸಿದಾರಾ? ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಡೌಟ್ ಇದ್ದಲ್ಲಿ, ನಿಮ್ಮ ವೈದ್ಯರ ಬಳಿಗೆ ಹೋಗಿ ವಾಪಸ್ ಚೆಕ್ ಮಾಡ್ಕೊಳ್ಬಹುದು. ಯಾಕಂದ್ರೆ ವೈದ್ಯರು ಸರಿಯಾಗಿ ನೀವು ಪ್ರತಿ ಬಾರಿ ಇನ್ನೊಂದು ಟಿಪ್ಸ್ ನಿಮ್ಗೆ ಕೊಡುವುದು ಏನು ಹೇಳಿದ್ರೆ, ನಿಮ್ಗೆ ಆರೋಗ್ಯ ಸಮಸ್ಯೆ ಇರುವಂತವ್ರು ವೈದ್ಯರ ಬಳಿಗೆ ಪದೇ ಪದೇ ನೀವು ಫಾಲೋ ಅಪ್‌ಗೆ ಹೋಗುವಾಗ, ನಿಮ್ಮ ಎಲ್ಲಾ ಮೆಡಿಸಿನ್‌ಗಳನ್ನ ಒಂದು ಕವರಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಹಾಗೂ ವೈದ್ಯರ ಬಳಿಗೆ ತೋರಿಸಿ, ಇದು ಸರಿಯಾಗಿದೆಯಾ ಇಲ್ವಾ? ಜನರಿಕ್ ಮೆಡಿಸಿನ್ಸ್ ಇದನ್ನ ತಗೊಳ್ಬೋದಾ? ಅಥವಾ ಇದಕ್ಕಿಂತ ಉತ್ತಮ ರೀತಿ ಜನರಿಕ್ ಮೆಡಿಸಿನ್ಸ್ ಇದೆಯಾ ಅಂತ ವೈದ್ಯರ ಬಳಿಗೆ ಮುಕ್ತವಾಗಿ ಚರ್ಚೆ ಮಾಡ್ಕೊಳ್ಬೇಕು. ಯಾವ ವೈದ್ಯರು ನಿಮ್ಗೆ ಇದ್ರ ಬಗ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದರ ಸೋರ್ಸ್ ಎಲ್ಲಿಂದ ಬರ್ತದೆ ಅಂತ ಹೇಳಿ ನೀವು ವಿಚಾರ ಮಾಡ್ಕೊಳ್ಬೇಕು. ಉದಾಹರಣೆಗೆ, ಈಗ ನೋಡಿ, ನನ್ನ ಕೈಯಲ್ಲಿ ಒಂದು ಮಾತ್ರೆಯ ಚಿತ್ರ ಇದೆ ಅಲ್ವಾ? ಒಂದು ಮಾತ್ರೆ ಇದೆ. ಇದ್ರ ಮಾತ್ರೆ ಹೆಸರು ಎಲ್ಸಾರ್ ಅಂತ, ಎಲ್ಸಾರ್ 50 ಅಂತ ಹೇಳುವಂತ ಮಾತ್ರೆಯ ಹೆಸರು. ಈಗ ನೀವು ನೋಡಿದ್ರೆ ಇದರಲ್ಲಿ 3 ಬಣ್ಣದ ಬಾಣದ ಗುರುತುಗಳನ್ನ ನೀವು ಕಾಣಬಹುದು. ನೀಲಿ ಬಾಣದ ಗುರುತು ಏನ್ ತೋರಿಸುತ್ತೆ, ಅದು ಆ ಮೆಡಿಸಿನ್ ನ ಬ್ರ್ಯಾಂಡ್ ನೇಮ್ ತೋರಿಸುತ್ತೆ. ಎಲ್ಸಾರ್ 50 ಹೇಳುವಂತದ್ದು ಈ ಮೆಡಿಸಿನ್ ನ ಬ್ರ್ಯಾಂಡ್ ನೇಮ್ ಆಗಿದೆ. ಕೆಂಪು ಬಣ್ಣದ ಬಾಣವನ್ನು ಗುರುತು ನೋಡಿದ್ರೆ ನಿಮ್ಗೆ ಏನ್ ಕಾಣುತ್ತೆ, ಅದರಲ್ಲಿ
ಅದರ ಕೆಮಿಕಲ್ ನೇಮ್, ಅದು ಜನರಿಕ್ ನೇಮ್ ಗೊತ್ತಾಗ್ತದೆ. ಜನರಿಕ್ ನೇಮ್ ಅಂದ್ರೆ ಏನು? ಬೇಸಿಕಲಿ ಆ ಮದ್ದಿನ ಮೆಡಿಸಿನ್ಸ್‌ನ ಕಂಟೆಂಟ್, ಅದು ಕೆಮಿಕಲಿ ಏನು ಅಂತ ಹೇಳುವಂಥದ್ದು, ಅದು ಜನರಿಕ್ ನೇಮ್ ಆಗಿರ್ತದೆ. ಆ ಕಂಪನಿಯವರು ಅದನ್ನ ಉತ್ಪಾದನೆ ಮಾಡಿರೋದಕ್ಕೆ ಆ ಕಂಪನಿಯವರು ಅದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಿರ್ತಾರೆ. ಅನಂತರ ನಮ್ಮ ಹತ್ರ ಹಸಿರು ಬಣ್ಣದ ಆರೋ ಇದೆ. ಹಸಿರು ಬಣ್ಣದ ಆರೋದಲ್ಲಿ ಏನ್ ಕಾಣುತ್ತೆ ನಿಮ್ಗೆ? ಯಾವ ಕಂಪನಿ ಅದನ್ನ ಉತ್ಪಾದನೆ ಮಾಡಿದೆ ಅಂತ ಕಾಣುತ್ತೆ. ಈ ಉದಾಹರಣೆಗೆ ಎಲ್ಸಾರ್ 50 ಹೇಳುವಂತ ಮಾತ್ರೆ ಏರಿಟಸ್ ಫಾರ್ಮಸ್ಯೂಟಿಕಲ್ಸ್ ಅಂತ ಹೇಳುವಂತ ಕಂಪನಿ ಇದನ್ನ ಉತ್ಪಾದನೆ ಮಾಡಿ ಮಾರ್ಕೆಟಿಂಗ್ ಮಾಡ್ತಿದೆ. ಉತ್ಪಾದನೆ ಅವ್ರು ಮಾಡ್ಬೋದು ಅಥವಾ ಇನ್ನು ಮೂರನೇ ವ್ಯಕ್ತಿಯಿಂದ ಅದನ್ನ ಖರೀದಿ ಮಾಡ್ಬೋದು, ಆದ್ರೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಮಾರ್ಕೆಟಿಂಗ್ ಮಾಡುವವರು ಅದ್ರ ಬಗ್ಗೆ ಪೂರ್ತಿಯ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಸೊ ಮೆಡಿಸಿನ್ಸ್ ನಲ್ಲಿ ಈ ತರ ಇರ್ತದೆ. ಈಗ ಏನಾಗ್ತದೆ, ಈಗ ನಾವು ಜನರಿಕ್ ಮೆಡಿಸಿನ್ಸ್ ತಗೊಂಡುವಾಗ ನಾವು ಬಹಳ ಮುಖ್ಯವಾಗಿ ಈಗ ಇಲ್ಲಿ ವಿಚಾರ ಆಗ್ತಿರುವಂತದ್ದು ಭಾರತೀಯ ಜನೌಷಧಿ ಪರಿಯೋಜನಾ, ಪ್ರಧಾನಮಂತ್ರಿ ಭಾರತೀಯ ಪರಿಯೋಜನಾ, ಇದರ ಮೆಡಿಸಿನ್ಗಳನ್ನ ಈಗ ನೀವು ನೋಡಿರ್ತೀರಿ. ನಿಮ್ಮ ಜಾಗಗಳಲ್ಲಿ ಈ ತರ ನಮ್ಮ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವಿರ್ತದೆ. ಅದರಲ್ಲಿ ಸಿಗುವಂತ ಮೆಡಿಸಿನ್ಸ್ ಯಾವುದು ಅಂತ ನೋಡಿದ್ರೆ ಈ ಲೋಗೋ ಇರುವಂತಹ ಮೆಡಿಸಿನ್ಸ್ ಆಗ್ಬೇಕು. ಇಲ್ಲಿ ನಿಮ್ಗೆ ಕಾಣುತ್ತಲ್ಲ, ಪ್ರಧಾನಮಂತ್ರಿ ಭಾರತೀಯ ಪರಿಯೋಜನಾ ಕೇಂದ್ರದಲ್ಲಿ ಅದು ಸೈಡ್ ಇರುವಂತ ಲೋಗೋ ಭಾರತೀಯ ಜನ ಔಷಧಿ ಪರಿಯೋಜನಾ ಹೇಳುವಂಥದ್ದು ಒಂದು ಕುಟುಂಬದ ಚಿತ್ರ ಕಾಣುತ್ತೆ ನೋಡಿ. ಅದರಲ್ಲಿ ಒಂದು ಹಸಿರು ಬಣ್ಣದ ಮಾತ್ರೆ ಡಬ್ಬ ಇದೆ. ಅದಕ್ಕೆ ಅದು ಆ ಚಿಹ್ನೆ ಇರುವಂತ ಇದೇ ಬ್ರ್ಯಾಂಡಿನ ಮೆಡಿಸಿನ್ಸ್ ಆದಲ್ಲಿ ನೀವು ತೆಗೆದುಕೊಳ್ಳುವಂತ ಮೆಡಿಸಿನ್ಸ್ ನಿಜವಾದ ಜನರಿಕ್, ಗೌರ್ಮೆಂಟ್ ಸಪ್ಲೈ ಆಗಿರುವಂತ ಒರಿಜಿನಲ್ ಜನರಿಕ್ ಅಂತ ಅರ್ಥ. ಈ ಒರಿಜಿನಲ್ ಜನರಿಕ್ ಅಲ್ಲಿ ನೋಡಿ, ಉದಾಹರಣೆಗೆ ಒಂದು ಮಾತ್ರೆ ಇದೆ, ನಮ್ಮ ಶುಗರ್ ಇರುವಂತ ಪೇಷಂಟ್ ಗಳಿಗೆ ನಾವು ಸಾಕಷ್ಟು ಬಾರಿ ಕೊಡುವಂತ ಮಾತ್ರೆ ವಿಲ್ಡಾಗ್ಲಿಪ್ಟಿನ್ ಅಂಡ್ ಮೆಟ್ಫಾರ್ಮಿನ್ ಹೈಡ್ರೋಕ್ಲೋರೈಡ್ ಟ್ಯಾಬ್ಲೆಟ್ 50 ಮಿಲಿಗ್ರಾಮ್ಸ್ ಪ್ಲಸ್ 500 ಮಿಲಿಗ್ರಾಮ್ಸ್ ಫಿಕ್ಸ್ಡ್ ಕಾಂಬಿನೇಷನ್ ಮಾತ್ರೆ. ಇದ್ರಲ್ಲಿ ನೋಡಿ, ಸರಿಯಾಗಿ ನೀವು ನೋಡಿದಾಗ ಅದರಲ್ಲಿ ಏನ್ ಕಾಣುತ್ತೆ? ಭಾರತೀಯ ಜನೌಷಧಿ ಪರಿಯೋಜನಾ ಅದರ ಲೋಗೋ ಕಾಣುತ್ತೆ ಅಲ್ವಾ? ನಾನು ಮುಂಚೆ ನಿಮ್ಗೆ ತೋರಿಸಿರುವಂತಹ ಲೋಗೋದಲ್ಲಿ ಏನಿತ್ತು? ಬೇರೆ ಕಂಪನಿಯ ಲೋಗೋ ಇತ್ತು. ಆ ಹಸಿರು ಬಣ್ಣದ ಆರೋ ಮಾರ್ಕ್ ನಿಮಗೆ ಗೊತ್ತು ಖಂಡಿತ ಅಲ್ವಾ? ಆದ್ರೆ ಇದರ ಲೋಗೋದಲ್ಲಿ ಏನಿದೆ? ಭಾರತೀಯ ಜನೌಷಧಿ ಪರಿಯೋಜನಾದ ಲೋಗೋ ಇದೆ. ಅದನ್ನ ನೀವು ಖಚಿತಪಡ್ಕೊಳ್ಬೇಕು. ಆಮೇಲೆ ಅದಕ್ಕೆ QR ಕೋಡ್ ಕೂಡ ಇರುತ್ತೆ. ಅದೇ ರೀತಿ ಇನ್ಸುಲಿನ್, ಈಗ ನಾವು ಸಾಕಷ್ಟು ಜನ ಡಯಾಬಿಟಿಸ್ ಇರುವಂತವರು ಇನ್ಸುಲಿನ್ ಕೂಡ ಉಪಯೋಗ ಮಾಡ್ತಾರೆ. ಇನ್ಸುಲಿನ್ ಬರೆಸಿಕೊಳ್ಳುವಾಗ ವೈದ್ಯರ ಬಳಿ ಕೇಳಬೇಕು. ಜನರಿಕ್ ಭಾರತೀಯ ಜನೌಷಧಿ ಪರಿಯೋಜನಾ ಅಲ್ಲಿ ತೆಗೆದುಕೊಳ್ಳುವಂತ ಇನ್ಸುಲಿನ್ ನಾನು ತೆಗೆದುಕೊಳ್ತೇನೆ, ಅದಕ್ಕೆ ಅಲ್ಲಿ ಸಿಗುವಂತ ಮೆಡಿಸಿನ್ಗಳನ್ನ ದಯವಿಟ್ಟು ಕೊಡಿ ಅಂತ ಕೇಳಿದಾಗ ಅವ್ರು ಕೊಡ್ತಾರೆ. ಈ ಮೆಡಿಸಿನ್ಗಳು ಭಾರತೀಯ ಜನೌಷಧಿ ಪರಿಯೋಜನಾ ವೆಬ್ಸೈಟ್ ಅಲ್ಲಿ ಕೂಡ ಅವೈಲೇಬಲ್ ಇರ್ತದೆ. ಅದರ ಕೋಡ್ ವರ್ಡ್ ಇರುತ್ತೆ. ಅದಕ್ಕೆ ಹಾಗೆಲ್ಲ ನೀವು ತಪ್ಪಾಗಿರುವಂತ ಮೆಡಿಸಿನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಕೋಡ್ ವರ್ಡ್ ಇರ್ತದೆ. ಹಾಗಾಗಿ ಅದನ್ನ ನೀವು ಪರಿಶೀಲನೆ ಮಾಡ್ಕೊಳ್ಬೇಕು. ಹೀಗೆ ಮಾಡಿಕೊಂಡಾಗ ನಿಮಗೆ ಒರಿಜಿನಲ್ ಭಾರತೀಯ ಜನೌಷಧಿ ಮೆಡಿಸಿನ್ಗಳನ್ನು ಸಿಗೋದ್ರಿಂದ ಅದರ ಕ್ವಾಲಿಟಿ ಚೆನ್ನಾಗಿರ್ತದೆ. ಈಗ ಏನ್ ಮಾಡ್ತಾರೆ, ಈ ಹೆಚ್ಚಿನ ಲಾಭ ಗಳಿಸುವಂತಹ ಒಂದು ದುರುದ್ದೇಶದಿಂದ ಏನ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಸಾಕಷ್ಟು ಜನ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಏನ್ ಮಾಡ್ತಾರೆ, ಈ ಭಾರತೀಯ ಜನೌಷಧಿ ಪರಿಯೋಜನಾ ಹೇಳುವಂತಹ ದೊಡ್ಡ ಬೋರ್ಡ್ ಹಾಕೊಂಡು ಅದರಲ್ಲಿ ಏನ್ ಮಾಡ್ತಾರೆ, ಬೇರೆ ಕಂಪನಿಯ ಇನ್ನಿತರ ಜಾಸ್ತಿ ಮಾರ್ಜಿನ್ ಇರುವಂತಹ ಜನರಿಕ್ ಮೆಡಿಸಿನ್ಗಳನ್ನ ಅದ್ರ ಹಾಗೆ ಇರುವಂತದ್ದು ಇದು ಅಂತ ಹೇಳಿ ಸೇಲ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಪ್ರತಿ ಸಲ ಬೇರೆ ಬೇರೆ ಬಣ್ಣದ ಪ್ಯಾಕೆಟ್ಗಳು, ಬೇರೆ ಬೇರೆ ಬಣ್ಣದ ಮಾತ್ರೆಗಳು ಸಿಗ್ತವೆ. ಹಾಗಾಗಿ ನೆನಪಿಟ್ಕೊಳ್ಬೇಕು, ಯಾವಾಗಲೂ ಭಾರತೀಯ ಜನೌಷಧಿ ಪರಿಯೋಜನಾ ಅದರ ಲೋಗೋ ಇರುವಂತಹ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಮಾಡಿರುವಂತಹ ಮೆಡಿಸಿನ್ಗಳನ್ನ ತೆಗೆದುಕೊಂಡಾಗ ನಿಮ್ಗೆ ಯಾವುದೇ ರೀತಿಯ ಮೋಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಬಾರಿ ಲೇಬಲ್ ನ ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು, ಪ್ರತಿ ಸಲ ನೀವು ಮೆಡಿಕಲ್ ಶಾಪ್ಗೆ ಹೋದಾಗ ಮೆಡಿಕಲ್ ಶಾಪ್ ಅಲ್ಲಿ ಇರುವಂತವ್ರು ಏನಿದ್ದಾರೆ ಅವ್ರು ಏನ್ ಕೊಡ್ತಾರೆ ನೀವು ಅದನ್ನ ತಗೊಳ್ಕೊಂಡು ಹಣ ಕೊಟ್ಟು ಬಂದ್ಬಿಡ್ತೀರಿ. ಹಾಗೆ ಮಾಡಬಾರ್ದು. ಯಾರನ್ನು ನೀವು ವಿಶ್ವಾಸ ಮಾಡೋಕ್ಕಿಂತ ಮುಂಚೆ ಪರೀಕ್ಷೆ ಮಾಡ್ಕೊಳ್ಬೇಕು. ಹಾಗೆ ಪ್ರತಿ ಪ್ಯಾಕೆಟ್ನ ಓಪನ್ ಮಾಡಿ ಅದರದ್ದು ಎಕ್ಸ್ಪೈರಿ ಡೇಟ್ ಯಾವುದು, ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದು, ಅದರಲ್ಲಿ ಲೋಗೋ ಭಾರತೀಯ ಜನೌಷಧಿ ಪರಿಯೋಜನಾದ ಲೋಗೋ ಇದೆಯಾ ಅಂತ ಅದನ್ನ ಖಚಿತ ಮಾಡ್ಕೊಂಡು ನಂತರ ಅದಕ್ಕೆ ಹಣನ ಕೊಡಬೇಕು. ಅದಿಲ್ಲದೆ ಇದ್ದಲ್ಲಿ ನೀವು ಬೇರೆ ಒಂದು ನಗರದಲ್ಲೋ ಒಂದು ಸಣ್ಣ ಹೋಬಳಿ ಪ್ರದೇಶದಲ್ಲೋ ಅಥವಾ ತಾಲೂಕು ಜಾಗದಲ್ಲೋ ಹಲವು ಬಾರಿ ಈ ತರ ಶಾಪ್ಗಳು ಇರ್ತವೆ. ಹಾಗೆ ನೀವು ಒಂದು ಶಾಪ್ ಇಲ್ಲದ್ರೆ ಇನ್ನೊಂದು ಶಾಪ್ಗೆ ಹೋಗ್ಬೋದು, ಏನ್ ತೊಂದರೆ ಆಗುವುದಿಲ್ಲ. ನೀವು ಹೀಗೆ ಮಾಡಿದಾಗ ಆ ಶಾಪಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತಾರೆ ಇವರಿಗೆ ಫೇಕ್ ಯಾವುದು ನಿಜವಾದ ಯಾವ್ದು ಗೊತ್ತಿದೆ, ಹಾಗೆ ಹೀಗೆ ಮಾಡೋದು ಸರಿಯಲ್ಲ ಅಂತ ಅವ್ರಿಗೂ ಕೂಡ ಮನದಟ್ಟಾಗುತ್ತೆ. ಹಾಗೂ ಈ ಇನ್ಸುಲಿನ್ಗಳನ್ನ ನೀವು ತಗೊಳ್ಳುವಾಗ ಅದು ಸರಿಯಾಗಿರುವಂತ ಜಾಗದಲ್ಲಿ ಸ್ಟೋರ್ ಆಗಿದೆಯಾ ಅಂತ ಕೂಡ ನೀವು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಈ ಕಳಪೆ ಮಟ್ಟದ ಕಳಪೆ ಕ್ವಾಲಿಟಿ ಅಂತ ಜನರಿಕ್ ಮೆಡಿಸಿನ್ ಉಪಯೋಗ ಮಾಡೋದ್ರಲ್ಲಿ ಏನಾಗ್ತದೆ, ಮೊದಲು ಏನಾಗ್ತದೆ, ಆರೋಗ್ಯದ
ಆ, ಸಮಸ್ಯೆ ಹದಗೆಡ್ತಾರೆ. ಶುಗರ್ ಇದ್ರೆ ಶುಗರ್ ಕಂಟ್ರೋಲ್ ಬರುವುದಿಲ್ಲ, ಬಿಪಿ ಇದ್ರೆ ಬಿಪಿ ಕಂಟ್ರೋಲ್ ಬರುವುದಿಲ್ಲ, ಕೊಲೆಸ್ಟ್ರಾಲ್ ಇದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆಮೇಲೆ ಹಾರ್ಟಿಗೆ ಸಂಬಂಧಪಟ್ಟಂತ ಮೆಡಿಸಿನ್ಸ್ಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಹಾರ್ಟ್ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು ಬಂದ್ಬಿಡ್ತವೆ. ಲಾಂಗ್ ಟರ್ಮ್ ಆಗಿ ಏನಾಗುತ್ತೆ, ಅದರಿಂದ ಅದಕ್ಕೆ ಏನಾದ್ರು ಬಂದಲ್ಲಿ ಅದಕ್ಕೆ ಖರ್ಚು ಮಾಡುವಂತ, ಈಗ ಡಯಾಲಿಸಿಸ್ ಆಗಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಹಾರ್ಟಿಗೆ ಬಂದಂತ ಸಮಸ್ಯೆ, ನಮ್ಮ ಹಾರ್ಟ್ ಆಂಜಿಯೋಪ್ಲಾಸ್ಟಿ ಮಾಡುವಂಥದ್ದು ಅಥವಾ ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥದ್ದು, ಅದಕ್ಕೆ ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ. ಸೊ ಹಾಗೆ ಏನ್ ಮಾಡ್ಬೇಕು, ಸಣ್ಣ ಸಣ್ಣ ಉಳಿತಾಯಕ್ಕೋಸ್ಕರ ದೊಡ್ಡ ಸಮಸ್ಯೆಗಳನ್ನ ನಾವು ಹಾಕೊಳ್ಬಾರ್ದು. ಸೊ ಇದನ್ನ ನೀವು ಮಾಡಿದಾಗ, ಇದನ್ನ ಪರಿಶೀಲನೆ ಮಾಡಿಕೊಂಡು, ನಾನು ಹೇಳಿದಂತ ಕೆಲವೊಂದು ಟಿಪ್ಸ್ಗಳನ್ನ ಉಪಯೋಗ ಮಾಡಿಕೊಂಡು, ಭಾರತೀಯ ಜನೌಷಧಿ ಪರಿಯೋಜನಾದ ಲೋಗೋ ಸರಿಯಾಗಿದೆಯಾ ಅಂತ ಮಾಡಿಕೊಂಡು, ಸರಿಯಾಗಿರುವಂತ ಮೆಡಿಸಿನ್ಗಳನ್ನ ತೆಗೆದುಕೊಂಡಾಗ ಮುಕ್ತವಾಗಿ ನಿಮ್ಮ ವೈದ್ಯರ ಬಳಿಗೆ ಹಾಗೂ ನಿಮ್ಮ ಔಷಧಾಲಯಗಳಲ್ಲಿ ಫಾರ್ಮಸಿಲಿ ಇರುವಂತಹ ಅವ್ರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿಕೊಂಡು, ಹಾಗೂ ತಗೊಂಡಿರುವ ಮೆಡಿಸಿನ್ಗಳನ್ನ ಸಾಧ್ಯ ಆದಲ್ಲಿ ನಿಮ್ಮ ವೈದ್ಯರ ಬಳಿಗೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿ, ಮತ್ತೆ ಪ್ರತಿ ಸಲ ಹೋದಾಗ ಮೆಡಿಸಿನ್ಗಳನ್ನ ತೆಗೆದುಕೊಂಡು ಹೋದಾಗ ಅದರಿಂದ ಆಗುವಂತಹ ಮಿಸ್ಟೇಕ್ಗಳು ಬಹಳ ಕಮ್ಮಿ ಆಗಿರ್ತಾರೆ, ಹಾಗೂ ಗುಣಮಟ್ಟದ ಜನರಿಕ್ ಮೆಡಿಸಿನ್ ತಗೊಂಡ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇದನ್ನ ನಿಮ್ಮ ಇಷ್ಟ ಇರುವವರಿಗೆ ಅಥವಾ ಯಾರಿಗಾದ್ರೂ ಅಗತ್ಯ ಇರೋರಿಗೆ ಇದನ್ನ ಖಂಡಿತ ಶೇರ್ ಮಾಡಿಕೊಳ್ಳಿ.